ಪರಮಪೂಜ್ಯ ಚರಂತಪಜ್ಜ ಮಹಾಸ್ವಾಮಿಗಳ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ 2005ನೇ ಇಸ್ವಿ ಏಪ್ರಿಲ್ 9ನೇ ತಾರೀಕು ಪಟ್ಟಾಧಿಕಾರ ವಹಿಸಿಕೊಂಡು ನಂತರ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನದೊಳಗೆ ಪರಮಪೂಜ್ಯ ಷಡಸ್ಥಲ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನದೊಳಗೆ 2008ನೇ ಇಸ್ವಿಗೆ ನಾವು ಶ್ರೀ ಗುರು ಸಿದ್ದೇಶ್ವರ ಪ್ರಾಥಮಿಕ ಶಾಲೆಯನ್ನು ಇಬ್ಬರು ಮಹಿಳೆಯರು ನಡೆಸ್ತಾ ಇದ್ದರು. ಆ ಶಾಲೆಯನ್ನು ನಮ್ಮ ಮಠಕ್ಕೆ ಅವರು ಕಾಣಿಕೆಯಾಗಿ ಕೊಟ್ಟರು. ನಂತರ 2008ನೇ ಇಸ್ವಿಯಿಂದ ಇಲ್ಲಿ ತನಕ ಸುಮಾರು 21 ವರ್ಷ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಅದನ್ನು ಶ್ರೀ ಗುರು ಚರಂತೇಶ್ವರ ವಿದ್ಯಾವರ್ಧಕ ಟ್ರಸ್ಟ್ ಅಂತೇಳಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಟ್ರಸ್ಟ್ನ ಅಡಿಯೊಳಗೆ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಆಗ ಸುಮಾರು 132 ವಿದ್ಯಾರ್ಥಿಗಳಿದ್ದರು. ಆ ಶಾಲೆ ಹಗರಿಬೊಮ್ಮಳ್ಳಿ ಹಳೆ ಹಗರಿಬೊಮ್ಮಳ್ಳಿಯಲ್ಲಿ ಇತ್ತು. ಆ ಶಾಲೆಯನ್ನು ನಂದೀಪುರ ಮಠಕ್ಕೆ ವರ್ಗಾವಣೆ ಮಾಡಿ ಹಸ್ತಾಂತರ ಮತ್ತು ಸ್ಥಳಾಂತರವನ್ನು ಸರ್ಕಾರದ ಅಧಿಸೂಚನೆಯ ಪ್ರಕಾರ ವರ್ಗಾವಣೆಯನ್ನು ಮಾಡಿ ಆ ಶಾಲೆ ಪ್ರಾರಂಭ 2007-8ನೇ ಇಸ್ವಿಯಿಂದ ಇಲ್ಲಿ ತನಕ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಅಧ್ಯಯನ ಮಾಡಿ ಇಂಜಿನಿಯರಿಂಗು, ಡಾಕ್ಟ್ರು, ದೊಡ್ಡ ದೊಡ್ಡ ಹುದ್ದೆಯನ್ನು ಪಡೆದಾರ. ವಿಶೇಷವಾಗಿ ನಮ್ಮ ಶಾಲೆ ಪ್ರೌಢಶಾಲೆಯೊಳಗೆ ಪ್ರತಿ ವರ್ಷ SLC ಒಳಗೆ 100% ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತಾರೆ. ಅದಕ್ಕೆ ವಿಶೇಷವಾಗಿ ನಮ್ಮ ಶಾಲೆ ಶಿಕ್ಷಕರು ಬೆಳಗ್ಗೆ ಒಂದು 3 ಕ್ಲಾಸು, ಸಾಯಂಕಾಲ ಒಂದು 2 ಕ್ಲಾಸು ಅವರಿಗೆ ವಿಶೇಷವಾದ ತರಬೇತಿಯನ್ನು ಕೊಟ್ಟು ಮಕ್ಕಳಿಗೆ 5 ವರ್ಷದ ಪರೀಕ್ಷಾ ಪತ್ರಿಕೆಯನ್ನು ಬಿಡಿಸ್ಲಿಕ್ಕೆ ಹೇಳಿ ಜೊತೆಗೆ ಪುನರಾವರ್ತನೆಯನ್ನು ಮಾಡಿ ಪ್ರತಿ ವರ್ಷ 100ಕ್ಕೆ 100% ನಮ್ಮ ಶಾಲೆಯಲ್ಲಿ ಬರ್ತಾಯಿದೆ. ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ LKG UKGಯಲ್ಲಿ ಈ ಲಿಟಲ್ ಚಾಂಪ್ ಅಂತೇಳಿ ತರಬೇತಿಯನ್ನು ಕೊಟ್ಟು ಅದರ ಜೊತೆಗೆ ಕರ್ಸಿವ್ ರೈಟಿಂಗು, ಆಮೇಲೆ ಪ್ರಿಂಟ್ ರೈಟಿಂಗು ಈ ಥರ ತರಬೇತಿಯನ್ನು ಕೊಡೋದ್ರ ಜೊತೆಗೆ ಪ್ರತಿ ಶುಕ್ರವಾರ ಒಂದು ವಾರ ಹೈಸ್ಕೂಲಿಗೆ, ಒಂದು ವಾರ ಪ್ರೈಮರಿ ಸ್ಕೂಲಿಗೆ ವಾರದ ಸಂಸ್ಕಾರ ಸಭೆಯನ್ನು ಮಾಡ್ತೀವಿ. ಆ ಸಂಸ್ಕಾರ ಸಭೆಯನ್ನು ಮಕ್ಕಳೇ ಆ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿ ಅದಕ್ಕೊಬ್ಬರು ಮಕ್ಕಳು ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಿರ್ತಾರೆ, ಒಬ್ಬರು ಉಪನ್ಯಾಸ ಮಾಡ್ತಾರೆ ಮತ್ತು ಇಬ್ಬರು ಪಾಲಕ ಪೋಷಕರ ಅವರು ಅದಕ್ಕೆ ಅತಿಥಿಗಳಾಗಿರ್ತಾರೆ. ನಮ್ಮ ಶಾಲೆಯ ಆಡಳಿತಾಧಿಕಾರಿಗಳು ಮತ್ತು ನಾವು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ. ಇಡೀ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳೇ ಆಯೋಜನೆ ಮಾಡ್ತಾರೆ. ಪ್ರತಿ ವಾರ ಒಂದೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ನಾಡು ನುಡಿ ಆ ಸಂಸ್ಕೃತಿ ಪರಂಪರೆಗೆ ಹೊಂದಿಕೊಂಡು ವಿಷಯವನ್ನು ಕೊಟ್ಟು ಆ ವಿಷಯದ ಮೇಲೆ ಉಪನ್ಯಾಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕನ್ನಡ ಮತ್ತು ಹಿಂದಿ, ಇಂಗ್ಲೀಷ್ 3 ಭಾಷೆಯೊಳಗೂ ಕೇಳಿದರೂ ಅವರು ಹೇಳಬೇಕು. ಆ ರೀತಿಯೊಳಗೆ ವಾರದ ಸಂಸ್ಕಾರ ಸಭೆಯನ್ನು ಕೂಡ ಮಾಡ್ತೀವಿ. ಆಮೇಲೆ ಲಿಟಲ್ ಚಾಂಪ್ ಅಂತೇಳಿ ಆ ಕಾರ್ಯಕ್ರಮ ಕೂಡ ಈ ಫ್ಲ್ಯಾಶ್ ಕಾರ್ಡ್ ತೋರಿಸೋದ್ರ ಮುಖಾಂತರ 196 ದೇಶದ ಹೆಸರು, ಅಲ್ಲಿ ಭಾಷೆ, ಆಮೇಲೆ ನಮ್ಮ ರಾಜ್ಯದ 224 ಮತಕ್ಷೇತ್ರದ ಹೆಸರು, ಈಗಾಗಲೇ ಇರ್ತಕ್ಕಂಥ ಶಾಸಕರು ಮತ್ತು ಮಂತ್ರಿಗಳ ಹೆಸರು ಮತ್ತು ಅವ್ರ ಖಾತೆಯನ್ನು ಕೂಡ ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಿಂದ SLCವರೆಗೆ ಎಲ್ಲ ವಿದ್ಯಾರ್ಥಿಗಳು ಸವಿಸ್ತಾರವಾಗಿ ದೇಶದ ಭೌಗೋಳಿಕವಾಗಿ ಅಲ್ಲಿ ಭಾಷೆ ಮತ್ತು ಅಲ್ಲಿ ಮಂತ್ರಿಗಳು, ಅಲ್ಲಿ ಪ್ರಧಾನಮಂತ್ರಿಗಳು ಅವರ ಹೆಸರನ್ನು ಹೇಳೋದ್ರ ಜೊತೆಗೆ ಯಾವುದೇ ಪಕ್ಷಿಗಳನ್ನು ಅಥವಾ ಯಾವುದೇ ಪ್ರಾಣಿಗಳನ್ನು ತೋರಿಸಿದ್ರು ಕೂಡ ಅದನ್ನು ಗುರುತಿಸ್ತಕ್ಕಂಥ ಶಕ್ತಿಯನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದಾರ. ಅದು 224 ಮತಕ್ಷೇತ್ರದ ಹೆಸರುಗಳನ್ನು ಹೇಳ್ತಾರೆ. ಈಗ 4 ವರ್ಷದ ಹಿಂದೆ ನಮ್ಮಲ್ಲಿ ಯೂಸುಫ್ ಮೊಹಮ್ಮದ್ ಅಂತೇಳಿ ಒಬ್ಬ ಹುಡುಗ LKG ಓದ್ತಕ್ಕಂಥ ಹುಡುಗ 2 TV ಸಂದರ್ಶನ ಮಾಡಿ ಅಲ್ಲಿ ಗೂಗಲ್ ಬಾಯ್ ಅಂತೇಳಿ ಅವಾರ್ಡ್ ತೊಗೊಂಡ್ರು. ಹಂಗೆ ಆ ರೀತಿಯೊಳಗೆ ನಮ್ಮ ಶಾಲೆಯಲ್ಲಿ ಈಗ ಕರೋನಾ ಬಂದಾಗ ಸ್ವಲ್ಪ ಹುಡುಗರು ನಮ್ಮ ಶಾಲೆಯನ್ನು ಬಿಟ್ಟು ಹೋಗಿದ್ರು. ಆದರೆ ಪ್ರತಿ ವರ್ಷ ನಮ್ಮ ಶಾಲೆಯಿಂದ ಸುಮಾರು ಒಂದು 50ರಿಂದ 60 ಹುಡುಗರು ಈ ಆದರ್ಶ ಶಿಕ್ಷಣಕ್ಕೆ ಮತ್ತು ಕಸ್ತೂರಬಾ ಶಿಕ್ಷಣಕ್ಕೆ ಬೇರೆ ಬೇರೆ ದೊಡ್ಡ ದೊಡ್ಡ ಶಾಲೆಗೆ ತರಬೇತಿಯನ್ನು ಹೊಂದಿ ಪರೀಕ್ಷೆಯಲ್ಲಿ
ಉನ್ನತ ಉತ್ತೀರ್ಣವಾಗಿ ಪಾಸಾಗಿ ಅವರು ಬೇರೆ ಬೇರೆ ಉಚಿತವಾಗಿ ಕೊಡ್ತಕ್ಕಂಥ ಸರ್ಕಾರಿ ಈ ಆದರ್ಶ ಶಿಕ್ಷಣಕ್ಕೆ ಆಯ್ಕೆ ಆಗ್ತದಾರೆ. ಸುಮಾರು ಒಂದು 50ರಿಂದ 60 ಹುಡುಗರು ಅವರಿಗೆ SLC ವರೆಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ. ಹಂಗಾಗಿ ಆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಆ ವಿದ್ಯಾರ್ಥಿಗಳು ಕೂಡ ತರಬೇತಿಯನ್ನು ಕೊಟ್ಟು ಅವರಿಗೆ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಶಿಕ್ಷಕರು ಮಾಡ್ತಾರೆ. ಹಾಗಾಗಿ ಸುಮಾರು ಒಂದು 120 ಹುಡುಗರು ವಸತಿ ಶಾಲೆಯಲ್ಲಿ ಓದ್ತಾರೆ. ಮಠದ ವಸತಿ ಶಾಲೆಯಲ್ಲಿ ಅವರಿಗೆ ಸುಮಾರು 20 ವರ್ಷದಿಂದ ಉಚಿತವಾಗಿ ಊಟ ವಸತಿ ಮತ್ತು ಕೆಲವರೆಲ್ಲ ನಮ್ಮ ಆತ್ಮೀಯ ಶಿಷ್ಯರು ಅವರಿಗೆ ಸಮವಸ್ತ್ರ ಮತ್ತು ಪುಸ್ತಕ ಮತ್ತು ಅವ್ರಿಗೇನು ಶಿಕ್ಷಣಕ್ಕೆ ಅವಶ್ಯಕತೆ ಇರತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಮಠದ ಭಕ್ತರು ಸೇವೆಯನ್ನು ಮಾಡ್ತಾರೆ. ಪ್ರತಿ ವರ್ಷ ಒಬ್ಬೊಬ್ಬ ಶಿಷ್ಯರು ಒಬ್ಬೊಬ್ಬ ವಿದ್ಯಾರ್ಥಿಗಳಾದ ಸೇವೆಯನ್ನು ಫೀಸನ್ನು ಕಟ್ಟೋದ್ರ ಮುಖಾಂತರ ಆ ಸೇವೆಯನ್ನು ಮಾಡಿ ಶಿಕ್ಷಣಕ್ಕೆ ಒಂದು ಹೊಸ ಹೊತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಶ್ರೀಮಠದ ಸದ್ಭಕ್ತರು ಮಾಡ್ಕೊಂಡು ಬಂದಾರ. ಕೆಲವರೆಲ್ಲ ಒಂದಿಷ್ಟು ಸ್ಮಾರ್ಟ್ ಕ್ಲಾಸ್ ಕೊಡಿಸ್ಯಾರ, ಕಂಪ್ಯೂಟರ್ ಕೊಡಿಸ್ಯಾರ, ಆಮೇಲೆ ಆಟದ ಸಾಮಾನುಗಳನ್ನು ಕೊಡಿಸ್ಯಾರ. ಇನ್ನು ಏನೇನು ಅವಶ್ಯಕತೆ ಐತೋ ಅದರ ಜೊತೆಗೆ ನಮ್ಮ ನಂದೀಶ್ವರ ವಿದ್ಯುತ್ ಸಹಕಾರ ನಿಮಿತ್ತ ಬ್ಯಾಂಕ್ನಿಂದ ಪ್ರತಿ ವರ್ಷ ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲ ಆಗಲಿ ಅಂತೇಳಿ ಲ್ಯಾಬ್ ಎಕ್ವಿಪ್ಮೆಂಟ್ಸು ಅವನ್ನೆಲ್ಲ ವಿದ್ಯಾರ್ಥಿಗಳಿಗೆ ಏನು ಅವಶ್ಯಕತೆ ಐತೋ ಆ ಎಲ್ಲ ಪರಿಕರಗಳನ್ನು ಪಠ್ಯೇತರ ಪರಿಕರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ಸುಮಾರು ನಮ್ಮಲ್ಲಿ ಒಂದು 250 ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾರೆ. LKGಯಲ್ಲಿ ಸುಮಾರು ಒಂದು 17 ಹುಡುಗರು, ಆಮೇಲೆ UKGಯಲ್ಲಿ ಒಂದು 16 ಹುಡುಗರು, ಆಮೇಲೆ 1ನೇ ತರಗತಿಯಲ್ಲಿ ಒಂದು 16 ಹುಡುಗರು, ಆಮೇಲೆ 2ನೇ ತರಗತಿಯಲ್ಲಿ 22 ಹುಡುಗರು, 3ನೇ ತರಗತಿಯಲ್ಲಿ 23 ಹುಡುಗರು, 4ನೇ ತರಗತಿಯಲ್ಲಿ 21 ಹುಡುಗರು, 5ನೇ ತರಗತಿಯಲ್ಲಿ 10 ಹುಡುಗರು, 6ನೇ ತರಗತಿಯಲ್ಲಿ 31 ಹುಡುಗರು, 7ನೇ ತರಗತಿಯಲ್ಲಿ 18 ಹುಡುಗರು, 8ನೇ ತರಗತಿಯಲ್ಲಿ 24 ಹುಡುಗರು, 9ನೇ ತರಗತಿಯಲ್ಲಿ 44 ಹುಡುಗರು, 10ನೇ ತರಗತಿಯಲ್ಲಿ 45 ಹುಡುಗರು ನಮ್ಮಲ್ಲಿ ಓದ್ತಾ ಇದ್ದಾರೆ. ಅದರಲ್ಲಿ 120 ಹುಡುಗರು ಉಚಿತ ವಸತಿ ನಿಲಯದಲ್ಲಿ ಅಭ್ಯಾಸ ಮಾಡ್ತಾರೆ. ಆ ವಿದ್ಯಾರ್ಥಿಗಳಿಗೆ ನಮ್ಮ ಶ್ರೀಮಠದ ಭಕ್ತರು ಪ್ರತಿ ವರ್ಷ ಒಬ್ಬೊಬ್ಬರು ಒಂದೊಂದು ವಿದ್ಯಾರ್ಥಿಗಳ ಸೇವೆಯನ್ನು ಮಾಡಿಕೊಂಡು ಉಚಿತ ವಸತಿ ನಿಲಯ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ. ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ವೈದಿಕ ಬಳಗ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಪಾಠಶಾಲೆಗೆ ಏನು ಅವಶ್ಯಕತೆ ಐತೋ ಆ ಸಿಲೆಬಸ್ ಕೂಡ ಅವರು ಅಧ್ಯಯನ ಮಾಡಿಸಿ ಅವರಿಗೆ ಎಕ್ಸಾಮ್ ಬರೆಸಿ ಪಾಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿವೆ. ಜೊತೆಗೆ ನಮ್ಮ ನಂದೀಶ್ ಅಂತೇಳಿ ಚನ್ನಬಸವನಗೌಡ್ರ ಮೊಮ್ಮಗ ಅವರು ಒಂದಿಷ್ಟು ನಮ್ಮ ಈ ಹುಡುಗರಿಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗಲಿ ಅಂತೇಳಿ ಹೌ ಟು ಸ್ಪೀಕ್ ಇನ್ ಇಂಗ್ಲೀಷ್ ಅಂತೇಳಿ ಕನ್ನಡ ಮತ್ತು ಹಿಂದಿ ಇಂಗ್ಲೀಷ್ ಭಾಷೆಯನ್ನು ಮಾತನಾಡೋದನ್ನು ಬರೆಯೋದನ್ನು ಓದೋದನ್ನು ಅವರಿಗೆ ಕಲಿಸಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಹಕಾರ ಮಾಡ್ತಕ್ಕಂಥ ಕೆಲಸವನ್ನು ಸುಮಾರು ಒಂದು 3-4 ಸಂಸ್ಥೆಗಳು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಸಹಕಾರ ಮಾಡಿಕೊಂಡು ಶಿಕ್ಷಣದ ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಿವೆ. ನಮ್ಮ ವಿದ್ಯಾರ್ಥಿಗಳಿಗೆ ಕನೇರಿ ಮಠದ ಶಿಕ್ಷಣವನ್ನು ನೋಡಿ 64 ವಿದ್ಯೆಗಳನ್ನು ಕಲಿಸ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆಯನ್ನು ನೋಡಿ ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಸಂಗೀತ ಹಾಡೋದು ಮತ್ತು ತಬಲಾ ಬಾರಿಸೋದು, ಹಾರ್ಮೋನಿಯಂ ನುಡಿಸೋದು, ಜೊತೆಗೆ ಕೊಳಲು ನುಡಿಸೋದು, ಜೊತೆಗೆ ಬೇರೆ ಬೇರೆ ವಾದ್ಯಗಳು ಈ ಸ್ಕೇಟಿಂಗ್ ಆಡಿಸೋದು, ಇಂಥವೆಲ್ಲ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಹುಡುಗರು ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ರೆ. ನಮ್ಮ ಶ್ರೀಮಠದ ಕಾರ್ಯಕ್ರಮದಲ್ಲಿ ಮಕ್ಕಳೇ ಸ್ವಾಗತ ಗೀತೆಯನ್ನು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಯೋಜನೆಯನ್ನು ಹಾಕ್ಕೊಂಡ್ವಿ. ಜೊತೆಗೆ ಡೊಳ್ಳು ಬಡಿಯೋದು, ಸಮಾಳ, ನಂದಿಕೋಲು ಮತ್ತು ಘಟಮ್ ವಾದ್ಯ ಅದೆಲ್ಲವೂ ನುಡಿಸೋದು, ಆಮೇಲೆ ಕರಾಟೆ ಇಂಥವೆಲ್ಲ ಪಠ್ಯೇತರ ಚಟುವಟಿಕೆ ಹೆಚ್ಚು ಒತ್ತು ಕೊಟ್ಟು ಜೊತೆಗೆ ವಾರಕ್ಕೆ ಒಂದು 2 ಪಿರಿಯಡು ಇಲ್ಲಿ ಕೃಷಿ ಚಟುವಟಿಕೆಯನ್ನು ಅವರಿಗೆ ಕಲಿಸಿ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಅದರ ಬಗ್ಗೆ ತರಬೇತಿಯನ್ನು ಕೊಟ್ಟು ಜೇನು ಸಾಕಾಣಿಕೆ, ಮಶ್ರೂಮ್ ಕೃಷಿ ಅವನ್ನೆಲ್ಲವನ್ನು ತರಬೇತಿಯನ್ನು ಕೊಟ್ಟು ನಮ್ಮಲ್ಲಿ ಅಧ್ಯಯನ ಮಾಡಿ ಉನ್ನತ ವ್ಯಾಸಂಗಕ್ಕೆ ಹೋದ ವಿದ್ಯಾರ್ಥಿಗಳು ಒಂದು ವೇಳೆ ನೌಕರಿ ಇಲ್ಲದ್ರೂ ಸ್ವಂತ ಜೀವನ ಮಾಡ್ತಕ್ಕಂಥ ಒಂದು
ಕರಕುಶಲ ವಸ್ತುಗಳ ತರಬೇತಿಯನ್ನು ಹಿಡಿದು ಯಾವುದೇ ಕ್ಷೇತ್ರಕ್ಕೆ ಹೋದರೂ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವ್ರಿಗೆ ಕರುಣಿಸ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪಠ್ಯೇತರ ಚಟುವಟಿಕೆಗೆ ಹೆಚ್ಚು ಒತ್ತು ಕೊಟ್ಟು ಶಿಕ್ಷಣದ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರು ಅದು ನೌಕರಿ ಅಂತ ಅಂದ್ಕೊಳ್ಳಾರ್ದಂಗೆ ಇದು ನಮ್ಮ ಮಠದ ಸೇವಾ ಅಂಥೇಳಿ ಸೇವಾ ಮನೋಭಾವನೆಯಿಂದ ಸುಮಾರು ಒಂದು 8ರಿಂದ 10 ತಾಸು ಪ್ರತಿದಿನ ನಮ್ಮ ಶಿಕ್ಷಕರು ಕೆಲಸ ಮಾಡ್ತಾರೆ. ಹಾಗಾಗಿ ನಮ್ಮ ಆಡಳಿತ ಅಧಿಕಾರಿಗಳು ನಮ್ಮ ಜೊತೆಗೆ ನಮ್ಮ ಶ್ರೀಮಠದ ಕಮಿಟಿಯವರು ಜೊತೆಗೆ ನಂದೀಶ್ವರ ಬ್ಯಾಂಕಿನ ಸಹಕಾರಿ ನಿಯಮದ ಬ್ಯಾಂಕಿನ ಸಹಕಾರದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಶ್ರೀಮಠ ಮಾಡ್ಕೊಂಡು ಬಂದಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಾಹನದ ಸೌಕರ್ಯ ಇದೆ. ಜೊತೆಗೆ ನಮ್ಮ ಶಿಷ್ಯರೆಲ್ಲ ಕಂಪ್ಯೂಟ್ರ್ ಕೋರ್ಸ್ಯಾರ, ಸುಮಾರು ಒಂದು 20 ಕಂಪ್ಯೂಟ್ರು. ಜೊತೆಗೆ ಎಲ್ಲ ಶಾಲೆಯ ಎಲ್ಲ ರೂಮ್ನೊಳಗೂ CC ಕ್ಯಾಮ್ರಾ ಅಳವಡಿಸಿ, ಜೊತೆಗೆ ಒಳ್ಳೆಯ ಇತ್ತೀಚೆಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಸುಸಜ್ಜಿತವಾದ ಶೌಚಾಲಯನ ಮಾಡ್ಯಾರ. ಅದು ಇನ್ನೊಂದು ಸ್ವಲ್ಪ ದಿನದೊಳಗೆ ಅದು ಲೋಕಾರ್ಪಣೆ ಆಗ್ತದೆ. ಒಟ್ಟಾರೆ ಕುಡಿಯೋ ನೀರು ಈಗ ನಮ್ಮ ಔಷಧಿ ಕಂಪ್ನಿಯವರು ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಶ್ರೀಮಠದಲ್ಲಿ ಸ್ಥಾಪನೆ ಮಾಡ್ಯಾರ. ಈ ಇತ್ತೀಚೆಗೆ ಹೈಸ್ಕೂಲಾಗೂ ಒಂದು ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಹಾಕ್ತಾರೆ. ಹಾಗಾಗಿ ಒಳ್ಳೆಯ ಆಟದ ಮೈದಾನ ಮತ್ತು ಆಟದ ಸಾಮಾನುಗಳು ಪರಿಕರಗಳು ವ್ಯವಸ್ಥಿತವಾಗಿ ನಮ್ಮ ಶಾಲೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳು ಭಾಳ ಖುಷಿಯಿಂದ ಶಿಕ್ಷಣದಲ್ಲಿ ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ಶ್ರೀಮಠ ಮಾಡ್ಕೊಂಡು ಬಂದತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ನಮ್ಮಲ್ಲಿ ಶಿಕ್ಷಣ ಕ್ಷೇತ್ರದೊಳಗೆ ಕಲಿತಕ್ಕಂಥ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವ್ರಿಗೆ CC ರಿಪೋರ್ಟ್ ಅಂತೇಳಿ ವರದಿ ಮಾಡಿ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವರು ಪ್ರಥಮ ಶ್ರೇಣಿಯೊಳಗೆ ಪಾಸ್ ಆಗ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಶಿಕ್ಷಕರು ಮಾಡ್ಕೊಂಡು ಬಂದಾರ. ಹಾಗಾಗಿ ಜೊತೆಗೆ ನಮ್ಮ ಶಾಲೆಯಲ್ಲಿ ಅಧ್ಯಯನ ಮಾಡಿ ಉನ್ನತ ವ್ಯಾಸಂಗಕ್ಕೆ ಹೋದ ವಿದ್ಯಾರ್ಥಿಗಳಿಗೆ ಯಾರು ಹೆಚ್ಚು ಅಂಕ ಪಡಿತಾರೋ ಅವರಿಗೆ ಉಚಿತವಾಗಿ ಶ್ರೀಮಠದಿಂದ ಪ್ರತಿ ವರ್ಷ ಒಂದು ಲ್ಯಾಪ್ಟಾಪನ್ನು ಅವರಿಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಜೊತೆಗೆ ಮಕ್ಕಳಿಗೆ ಒಂದು ಪ್ರೇರಣಾದಾಯಕ ಕೆಲಸ ಆಗ್ತದೆ ಅಂಥೇಳಿ ಒಂದು ಲ್ಯಾಪ್ಟಾಪನ್ನು ಕೊಡ್ತಾಯಿದ್ದೀವಿ. ಜೊತೆಗೆ ಉನ್ನತ ವ್ಯಾಸಂಗಕ್ಕೆ ಹೋದ ವಿದ್ಯಾರ್ಥಿಗಳಿಗೆ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು, ಕಾಲೇಜ್ ವ್ಯವಸ್ಥೆ ಇರ್ಬೋದು, ಅಲ್ಲಿ ಸ್ವಲ್ಪ ನಮ್ಮ ಆತ್ಮೀಯ ಶಿಷ್ಯರನ್ನ ಪರಿಚಯ ಮಾಡಿಸಿ ಅವರಿಗೆ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಫೀಸನ್ನು ಕಟ್ಟಿಸೋ ಒಂದು ವ್ಯವಸ್ಥೆಯನ್ನು ಮತ್ತು ವಸತಿ ನಿಲಯದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿ ವರ್ಗದವ್ರನ್ನ ಸಂಪರ್ಕ ಮಾಡಿ ನಮ್ಮ ಶಾಲೆಯಿಂದ ಓದೋ ವಿದ್ಯಾರ್ಥಿಗಳಿಗೆ ಸುತ್ತಮುತ್ತಲು ನಮ್ಮ ಎಲ್ಲ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಎಷ್ಟು ಸಾಧ್ಯ ಅಷ್ಟು ಶ್ರೀಮಠದಿಂದ ಅವ್ರಿಗೆ ಸಹಕಾರ ಮಾಡಿ ಶಿಕ್ಷಣಕ್ಕೆ ಒಂದು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಶ್ರೀಮಠ ಮಾಡ್ಕೊಂಡು ಬಂದಂತ ಅಂತ ಹೇಳಕ್ಕೆ ಬಯಸ್ತೇನೆ. ಈ ಶಿಕ್ಷಣದ ಜೊತೆಗೆ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ, ಜೊತೆಗೆ ಹೊಸ ಮ್ಯಾಗ್ಝಿನ್ಗಳನ್ನು ತರಿಸಿ ಅವರಿಗೆ ಈ ಉನ್ನತ ವ್ಯಾಸಂಗಕ್ಕೆ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ IAS, KS, KPS ಆ ವಿಚಾರವಾಗಿ ನಮ್ಮ ಪ್ರದೀಪ್ ಗುಡ್ಡದವರು ಚಾಣಕ್ಯ ಕರಿಯರ್ ಅಕಾಡೆಮಿ ಸಂಸ್ಥೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ವಿದ್ಯಾರ್ಥಿಗಳಿಗೆ ಬರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆ ಉನ್ನತ ವ್ಯಾಸಂಗಕ್ಕೆ ಈ ಪುಟಾಣಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನದೊಳಗೆ ಹೆಚ್ಚು ಒತ್ತು ಕೊಟ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದೊಳಗೆ ಪ್ರತಿಭೆಯನ್ನು ಪಡ್ತಕ್ಕಂಥ ಕೆಲಸವನ್ನು ನಮ್ಮ ಶಿಕ್ಷಕರು ಮಾಡ್ಕೊಂಡು ಬಂದಾರೆ. ಅವರಿಗೆ ನಾಯಕತ್ವದ ಗುಣ ಮತ್ತು ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಪ್ರತಿ ವಾರದ ಸಂಸ್ಕಾರದ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳನ್ನು ಇಟ್ಕೊಂಡು ಅವರ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಎಷ್ಟು ಸಾಧ್ಯ ಅಷ್ಟು ನಮ್ಮ ಶಿಕ್ಷಕರು ಪ್ರಯತ್ನ ಮಾಡ್ತಾರೆ. ಅವರು ಬೇರೆ ಬೇರೆ ಪಠ್ಯೇತರ ಚಟುವಟಿಕೆ ಬಿಟ್ಕೊಂಡು ಮತ್ತು ಬೇರೆ ಬೇರೆ ಅವ್ರಿಗೆ ಹವ್ಯಾಸಗಳನ್ನು ರೂಢಿಸಿಕೊಂಡು ಅವರಿಗೆ ಜ್ಞಾನಶಕ್ತಿ ಹೆಚ್ಚಾಗ್ತಕ್ಕಂಥ ಒಂದು ಕೆಲಸವನ್ನು ಒಂದು ಒಳ್ಳೆಯ ಲೈಬ್ರರಿನೂ ಕೂಡ ನಮ್ಮ ಶ್ರೀಮಠದಲ್ಲಿ, ಅದರ ಜೊತೆಗೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಆ ಕ್ಷೇತ್ರದಲ್ಲಿ ನಿಭಾಯಿಸ್ಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ವಿದ್ಯಾರ್ಥಿಗಳದ್ದಾಗಲಿ ಅಂಥೇಳಿ ಹೆಚ್ಚು ಕಡಿಮೆ ಎಷ್ಟು 64 ವಿದ್ಯೆಗಳಲ್ಲಿ ಎಷ್ಟು ಸಾಧ್ಯ ಅಷ್ಟು ವಿದ್ಯೆಗಳನ್ನು ಪರಿಚಯ ಮಾಡಿಸೋದು
ಕೆಲಸವನ್ನು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬಂದೆ.